ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ಡಿಯೋಡ್ ಆ್ಯಪ್ ಅಂತ ಒಂದು ವೆಬ್ಸೈಟಿಂದ ಒಂದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಅದನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕು ಶೇರ್ ಕೂಡ ಮಾಡಿ. ಅದ್ರ ಜೊತೆಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಈಗ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಈಗ ಅನ್ಬಾಕ್ಸಿಂಗ್ ಮಾಡಾಗಿದೆ. ಈಗ ಒಂದೊಂದು ಪ್ರಾಡಕ್ಟು ನಾನು ನಿಮಗೆ ರಿವ್ಯೂ ಮಾಡ್ತೀನಿ. 5 ಪ್ರಾಡಕ್ಟ್ ತರಿಸಿದ್ದೀನಿ. 5 ಪ್ರಾಡಕ್ಟಲ್ಲಿ ನೋಡಿ 4 ಪ್ರಾಡಕ್ಟ್ ನಿಮಗೆ ಕಾಣ್ತಾ ಇದೆ. ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಒಂದಿದೆ. ಅದನ್ನು ನಾನು ರೀಸನಬಲ್ ಪ್ರೈಸಲ್ಲೇ ತರಿಸಿದ್ದೀನಿ ಎಲ್ಲ. ಇವಾಗ ಒಂದೊಂದಾಗೆ ಅನ್ಬಾಕ್ಸಿಂಗ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಫಸ್ಟು ಇದನ್ನು ತೊಗೊತೀನಿ. ಇದು ಪೋರ್ಟಬಲ್ ಸೀಲಿಂಗ್ ಮಿಷಿನ್ ಅಂತ. ಇದು ಯಾವ ಥರ ಅಂದರೆ ಲೈಕ್ ನೀವು ಈ ಕವರ್ನ ಓಪನ್ ಮಾಡಿರ್ತೀರ. ಈ ಚಾಕೋಸ್ ಕವರ್ ಆಗಿರ್ಬೋದು, ನ್ಯಾಚೋಸ್ ಕವರ್ಸ್ ಆಗಿರ್ಬೋದು, ಅಥವಾ ಈ ಲೇಸ್ ಅರ್ಧಂಬರ್ಧ ತಿಂದಿರೋದಾಗಿರ್ಬೋದು, ಅದನ್ನು ಬೇಕಾದ್ರೆ ಹೀಟ್ ಮಾಡಿ ಅದನ್ನು ನೀಟಾಗಿ ಮತ್ತೆ ರೀಪ್ಯಾಕ್ ಮಾಡೋ ಅಂಥದ್ದು. ಆಮೇಲೆ ದೂರ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಅಥವಾ ಎಲ್ಲ ಹೀಗೆ ಅನ್ಪ್ಯಾಕ್ ಮಾಡ್ಬೇಕಾದ್ರೆ ಪೂರ್ತಿ ಓಪನ್ ಆಗೋ ಥರ ಆಗೋಗಿರುತ್ತೆ. ದಿನಸಿ ಪ್ರಾಡಕ್ಟ್ಸ್ ಆಗ್ಬೋದು, ಏನಾರ ಈ ತಿಂಡಿ ಐಟಮ್ ತೊಗೊಂಡೋಗೋದಾದರೆ ಅದನ್ನು ಸೀಲ್ ಮಾಡೋ ಅಂಥ ಒಂದು ಪೋರ್ಟಬಲ್ ಸೀಲ್ ಮಿಷಿನ್ ಇದು. ಇದನ್ನು ಅನ್ಪ್ಯಾಕ್ ಮಾಡ್ತೀನಿ. ಇದ್ರದ್ದು ಡೀಟೇಲ್ಸ್ ಕೂಡ ನಾನು ಹಾಕ್ತೀನಿ. ಆ್ಯಂಡ್ ಇವನ್ ಪ್ರೈಸ್ ಆಗ್ಬೋದು, ರಿವ್ಯೂ ಎಲ್ಲ ಮಾಡಿ ತೋರಿಸಿ ವೀಡಿಯೋ ಹಾಕ್ತೀನಿ ನಿಮ್ಗೆ. ಇದ್ರ ಜೊತೆಗೇ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಅದನ್ನು ಬೈ ಮಾಡೋದಾದ್ರೆ ಮಾಡಿ. ಈಗ ನಾನು ಅದನ್ನು ಓಪನ್ ಮಾಡ್ತೀನಿ. ಸಿಂಪಲ್ ಆಗಿದೆ. 2 ಬಟನ್ಸ್ ಕೊಟ್ಟಿದ್ದಾರೆ. ಒಂದು ಸೀಲಿಂಗಿಗೆ ಅಂತ, ಇನ್ನೊಂದು ಅಲ್ಲಿ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಇವನ್ ಇದು ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಕೇಬಲ್ USB ಕೇಬಲ್ ಕೊಟ್ಟಿದ್ದಾರೆ. ಇದು ಚಾರ್ಜ್ಗೆ ಹಾಕೊಳ್ಳೋಕ್ಕೆ, ನೀವು ಯಾವುದನ್ನ ಇದಿದ್ರೆ ಪೋರ್ಟ್ ಮಾಡೋಕ್ಕೆ ಹಾಕೊಳ್ಳೋಕ್ಕೆ. ಇಷ್ಟು ಸಿಂಪಲ್ ಆಗಿದೆ ನೋಡಿ. ನೋಡಿ ಇಲ್ಲಿ ಇದೊಂದು ಆನ್ ಬಟನ್ ಇದೆ. ಇದು ಆನ್ ಮಾಡಿದ್ರೆ ಲೈಟ್ ಬರುತ್ತೆ ನೋಡಿ. ಆನ್ ಮಾಡಿಕೊಂಡು 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಯಾಕೆಂದರೆ ನೋಡಿ ಶಾಖ ಗೊತ್ತಾಗುತ್ತೆ, ಹೀಟ್ ಆಗಬೇಕು ಅದು ಸ್ವಲ್ಪ. ನಾನೇ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ. ಇನ್ನೊಂದ್ಸತಿ ತೋರಿಸ್ತೀನಿ ನಾನು. ನೋಡಿ ಕ್ಲೀನಾಗಿ ಆಗಿದೆ. 5 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಈಗ ಒಂದ್ಸತಿ ನಾವು ಟ್ರೈ ಮಾಡೋಣ. ನೋಡಿ ಇದನ್ನು ಹಿಂಗಿಟ್ಟು ನೋಡಿ ನೀಟಾಗಿ ಆಗಿದೆ ನೋಡಿ. ಇಲ್ಲಿ ಕಾಣ್ತಾ ಇದೆಯಾ? ಹಾಗೆ ನೋಡಿ ಇದಕ್ಕೆ Type-C ಚಾರ್ಜರ್ ಕೂಡ ಕೊಟ್ಟಿದ್ದಾನೆ. ಸಿಂಪಲ್ ಆಗಿದೆ ನೋಡಿ. ಪ್ಲಗ್ ಮಾಡಿಬಿಟ್ಟು ನಿಮ್ಗೆ ಅದನ್ನು ಅಡಾಪ್ಟರ್ ಇದ್ದರೆ ಅದಕ್ಕೆ ಹಾಕೊಂಡು ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟು ನಾವು ಈ ಪ್ರಾಡಕ್ಟ್ ತೊಗೊಳ್ಳೋಣ. ಇದು ನೋಡಿ, ಇದು ಫಾಸೆಟ್ ಫ್ಲ್ಯಾಶ್ ಹೆಡ್ ಅಂತ. ಇದು ಅಡುಗೆ ಮನೇಲಿ ಉಪಯೋಗಿಸುವಂಥದ್ದು. ಇವಾಗ ನಿಮ್ಮ ಅಡುಗೆ ಮನೆ ಪಾತ್ರೆ ತೊಳೆಯೋ ನಲ್ಲಿಗೆ ತುಂಬ ಇದೆಲ್ಲ ನೀರೆಲ್ಲ ಜಾಸ್ತಿ ಸಿಡಿಯುತ್ತೆ ಅಂದಾಗ ಈ ಥರದ್ದು ಹಾಕಿ ವಾಟರ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಹಾಕುವಂಥದ್ದು ಒಂದು ಐಟಮ್ ಇದು ನೋಡಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಸ್ಟೀಲಿಂದ, ಇದೊಂಥರ ಸ್ಟೀಲ್ ಆ್ಯಂಡ್ ಪ್ಲಾಸ್ಟಿಕ್ ಥರದ್ದೇ. ಇದು ಅಷ್ಟೇ ರೀಸನಬಲ್ ಪ್ರೈಸಲ್ಲೇ ನಾನು ತರಿಸಿದ್ದು ನೋಡಿ. ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ನೋಡಿ ಆನ್ ಆ್ಯಂಡ್ ಆಫ್ ಬಟನ್ನು ಇದೆಲ್ಲ ಇದೆ. ಇದನ್ನು ಹಾಕುವಂಥದ್ದು ಈ ಥರ. ಇದು ವರ್ಕಿಂಗ್ ಕಂಡೀಷನ್ ಯಾವ ಥರ ಇದೆ ಅಂತ ನಾನು ವೀಡಿಯೋ ಹಾಕ್ತೀನಿ. ನೋಡಿ ಈ ಥರ ಕನೆಕ್ಟ್ ಮಾಡೋದು ನೋಡಿ. ಇದಕ್ಕೆ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ವಾಟರ್ ಫೋರ್ಸು ವೇರಿ ಆಗುತ್ತೆ ನೋಡಿ. ಈ ಥರ ಡಿಸೈನ್ ಥರದ್ದು ಬರುತ್ತೆ. ಆಮೇಲೆ ಸಿಂಗಲ್ ಆಗಿ ಬರುತ್ತೆ. ಸೊ ಆ ಥರ ಫೋರ್ಸಾಗೂ ಹಾಕ್ಬೋದು. ನಿಮಗೆಲ್ಲೂ ಜಾಸ್ತಿ ಹರಡುತ್ತೆ ಅಂತ ಅನಿಸಲ್ಲ. ನೀಟಾಗಿ ಯೂಸ್ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಮ್ಮದು ನೆಕ್ಸ್ಟ್ ಪ್ರಾಡಕ್ಟು ನೋಡಿ. ಇದು ಚಿಕ್ಕ ಮಕ್ಕಳಿಗೆ ಅಂತ ತರಿಸಿರೋ ರೀಡೈಟಬಲ್ ಬೋರ್ಡ್. ಇದು ಪ್ರಾಡಕ್ಟ್ ಇದು ಇವಾಗ ಅನ್ಬಾಕ್ಸ್ ಮಾಡ್ಬಿಟ್ಟು ನಿಮಗೆ ಏನು ಎತ್ತ ಅಂತ ತೋರಿಸ್ತೀನಿ. ಎಷ್ಟು ಸಿಂಪಲ್ ಆಗಿದೆ ಅಂದರೆ ಒಳ್ಳೆ ಟ್ಯಾಬ್ ಇದ್ದಾಗಿದೆ. ಇದು ಪೆನ್ ಕೊಟ್ಟಿದ್ದಾನೆ.
ನೋಡಿ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾನೆ ನೋಡಿ, ಆನ್ ಆ್ಯಂಡ್ ಆಫ್. ಇದಕ್ಕೊಂದು ಸಣ್ಣ ಶೆಲ್ ಕೊಟ್ಟಿರ್ತಾನೆ. ಯಾಕೆಂದರೆ ಇದು ಏನಾರ ಬರೆದ್ರೆ ಅದನ್ನು ಆಟೋ ಎರೇಸ್ ಮಾಡೋಕ್ಕೆ ಅಂತ ಒಂದು ಶೆಲ್ ಕೊಟ್ಟಿದ್ದಾನೆ ನೋಡಿ. ಸಿಂಪಲ್ ನೋಡಿ, ಒಂದು ಮಾಯ. ಇದು ತುಂಬ ಕಡಿಮೆಗೆ ಸಿಕ್ತು ನನಗೆ. ಅದ್ರ ಜೊತೆಗೆ ಇವಾಗ ನಿಮ್ಮ ಮಕ್ಳುಗಳು ಈ ಪೆನ್ನು ಪೆನ್ಸಿಲೆಲ್ಲ ಕೊಟ್ಟು ಕೈಗೆ ಮೈಗೆ ಎಲ್ಲ ಮಾಡಿಕೊಂಡು ಗೋಡೆಗೆಲ್ಲ ಮಾಡ್ತಾರೆ. ಆದರೆ ಇದನ್ನು ತರಿಸಿದ್ರೆ ಸಿಂಪಲ್ಲಾಗಿ ಇದನ್ನು ಆರಾಮಾಗಿ ಬರ್ಕೊಂಡು ಏನು ಬೇಕೋ ಅದು ಇದು ಮಾಡಿಕೊಂಡು ಸಣ್ಣದಾಗಿ ಹಿಂಗೆ ಎರೇಸ್ ಮಾಡೋರಾಯಿತು. ನಿಮ್ಗೆ ಆ ಮಗು ಕೈಗೆ ಏನೂ ಆಗೋಲ್ಲ. ಹಾಗಾಗಿ ಇದು ತರಿಸಿದೆ ನೋಡಿ. ಇದಿಷ್ಟು ಚೆನ್ನಾಗಿದೆ ಇದು ಫಂಕ್ಷನ್ ಎಲ್ಲ ನೋಡಿ, ತೊಗೊಳ್ಳಿ. ಇದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ. ನೀವು ಬೈ ಮಾಡ್ತೀನಿ ಅಂದರೆ ಬೈ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು.